पदमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये. ಅಂದ್ರೆ ವ್ಯಾಪ್ತಿಯ ವಿಭಾಗವನ್ನ ನಾವು ನೋಡಿದ್ದೀವಿ ನೈಯಾಯಿಕರ ಮತ ಪ್ರಕಾರ. ಕೇವಲಾನ್ವಯಿ, ಕೇವಲ ವ್ಯತಿರೇಕಿ, ಅನ್ವಯ ವ್ಯತಿರೇಕಿ ಭೇದ ಹಾಗೆ ಅಂತ ಅಲ್ಲಿಂದ ಶುರುವಾಯ್ತಿದ್ದು. ಅದರದ್ದು ದಲಕೃತ್ಯ ಎಲ್ಲ ಮಾಡಿ ಅವರೇನು ಲಕ್ಷಣ ಹೇಳಿದಾರೋ ಅದನ್ನೆಲ್ಲ ದಲಕೃತ್ಯ ಮಾಡಿ ಅವರು ತೋರಿಸಿದ್ದಾರೆ. ಇದೆಲ್ಲ ಅವರ ಪಾಯಿಂಟ್ ಆಫ್ ವ್ಯೂ ಇದು. ಮತ್ತೆ ಅವರು ವಿಭಾಗ ಮಾಡ್ತಾರೆ. ತದ್ವಿವಿಧಂ ಹಾಗೆ ಅಂತ ಅಂದ್ರೆ ಅನ್ವಯ ವ್ಯತಿರೇಕಿಯು ನಾವು ಲಾಸ್ಟ್ ಆಗಿ ನೋಡಿದ್ದದು ಅನ್ವಯ ವ್ಯತಿರೇಕಿ, ಅದು ಕೂಡ ಎರಡು ವಿಭಾಗ ಇದೆ ಹಾಗೆಂತ. ಏನದು? ಸರ್ವ ಸಪಕ್ಷ ವೃತ್ತಿ ತದೇಕದೇಶ ವೃತ್ತಿ ಭೇದ ಹಾಗೆಂತ. ಅಂದ್ರೆ ಈ ವ್ಯಾಪ್ತಿ ಏನಾಗಿದೆ, ಸರ್ವ ಸಪಕ್ಷದಲ್ಲೂ ಇರುತ್ತದೆ ಅಥವಾ ತದೇಕದೇಶ ವೃತ್ತಿ, ಸಪಕ್ಷದ ಕೆಲವೊಂದು ಕಡೆ ಮಾತ್ರ ಇರುತ್ತದೆ ಹಾಗೆ ಅಂತ, ಅಷ್ಟು ಭೇದ ಇದೆ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ ನೋಡಿ. ಜೀವ ನಿತ್ಯ ವಿನಾಶಕರಣ ಶೂನ್ಯತ್ವ ಇದು ಸಪಕ್ಷ ವ್ಯಾಪಕಂ ಹಾಗೆಂತ. ಅಂದ್ರೆ ಜೀವ ಏನಾಗಿದ್ದಾನೆ? ನಿತ್ಯನಾಗಿದ್ದಾನೆ. ಯಾಕೆ ಜೀವ ಯಾಕೆ ನಿತ್ಯ ಹಾಗೆಂದ್ರೆ ವಿನಾಶಕ್ಕೆ ಕಾರಣವಾದದ್ದು ಯಾವುದೂ ಇಲ್ಲ. ಏನ್ ನೋಡಿ, ಒಂದು ಮಳೆಯಿಂದ ನಾಶ ಆಗಬೇಕು, ಅಥವಾ ಯುದ್ಧ ಮಾಡಿ ನಾಶ ಆಗಬೇಕು, ಅಥವಾ ಬೆಂಕಿ ಸುಟ್ಟು ನಾಶ ಆಗಬೇಕು. ಏನಾದೊಂದು ನಾಶ ಮಾಡ್ಲಿಕ್ಕೆ ಏನಾದೊಂದು ಪದಾರ್ಥ ಇದ್ದರೆ ಅದರಿಂದ ನಾಶ ಆಯಿತು ಅಂತ ಹೇಳ್ಬೋದು. ಜೀವನನ್ನ ನಾಶ ಮಾಡುವ ಸಾಮರ್ಥ್ಯ ಯಾರಿಗಿದೆ? ಯಾವ ಪದಾರ್ಥಕ್ಕೂ ಇಲ್ಲ. ಅದರಿಂದ ಜೀವ ನಿತ್ಯ ಆಗಿದ್ದಾನೆ. ಜೀವ ನಿತ್ಯನಾಗಿರೋದಕ್ಕೆ ಕಾರಣ ಏನು? ವಿನಾಶ ಕಾರಣ ಶೂನ್ಯತ್ವ, ನಾಶ ಮಾಡೋದಕ್ಕೆ ಕಾರಣ ಇಲ್ಲದೇ ಇರುವ ಕಾರಣದಿಂದ ಅಂತ ಅರ್ಥ. ಇದು ನೋಡಿದರೆ ಇದು ಸಪಕ್ಷ ವ್ಯಾಪಕ ಆಗಿದೆ, ಅಥವಾ ಸರ್ವ ಸಪಕ್ಷ ವೃತ್ತಿ ಅಂತ ಅದನ್ನು ಹೇಳ್ಬೋದು. ಸರ್ವ ಸಪಕ್ಷ ವೃತ್ತಿ ಅಂತಾನು ಹೇಳ್ಬೋದು, ಅಥವಾ ಸರ್ವ ಸಪಕ್ಷ ವ್ಯಾಪಕ ಅಂತಾನು ಹೇಳ್ಬೋದು. ಯಾಕೆ ಹಾಗೆಂದ್ರೆ ಇದೆಲ್ಲದಕ್ಕೂ ಅಪ್ಲೈ ಆಗ್ತದೆ ನೋಡಿ. ಸಪಕ್ಷ ಅಂದ್ರೆ ಯಾವುದು? ನಿತ್ಯತ್ವ ಯಾವ್ಯಾವ್ದಿದೆಯೋ ಅದೆಲ್ಲ ಸಪಕ್ಷ ಅಂತ ಆಯ್ತು ನೋಡಿ. ಸಪಕ್ಷ ವಿಪಕ್ಷ ಕಂಡುಹಿಡಿಯೋದು ಹೇಗೆ? ಸಾಧ್ಯ ಯಾವ್ದಿದೆ ಅದು ನೋಡ್ಬೇಕು. ಇಲ್ಲಿ ಏನ್ ಸಾಧನೆ ಮಾಡ್ತಾ ಇದ್ದಾರೆ? ನಿತ್ಯತ್ವ ಸಾಧನೆ ಮಾಡ್ತಾ ಇದ್ದಾರೆ. ನಿತ್ಯತ್ವ ಯಾವ್ಯಾವ್ದಿದೆ? ಜೀವ ನಿತ್ಯ, ಅದೇ ತರ ಗಗನ ಆಕಾಶವು ನಿತ್ಯ. ನೈಯಾಯಿಕರ ಮತ ಪ್ರಕಾರ ಆಕಾಶ ನಿತ್ಯ. ಅದರಿಂದ ಗಗನಾದಿ ಎಲ್ಲಾ ನಿತ್ಯ ವಸ್ತುಗಳಲ್ಲೂ ಕೂಡ ವಿನಾಶ ಕಾರಣ ಶೂನ್ಯತ್ವ ಇರುವುದರಿಂದ ಹಾಗೆ ನೋಡಿ. ಇದು ಯಾವುದಕ್ಕೆ ಉದಾಹರಣೆ? ಸರ್ವ ಸಪಕ್ಷ ವೃತ್ತಿ ಅಥವಾ ಸಪಕ್ಷ ವ್ಯಾಪಕ ಎಂಬ ಅದಕ್ಕೆ ಉದಾಹರಣೆ. ಅರ್ಥ ಆಗಿದೆಯಾ? ಇನ್ನು ಏಕದೇಶ ವೃತ್ತಿ ಅದು ಯಾವುದು ಹಾಗೆಂದ್ರೆ ಪರ್ವತಃ ಅಗ್ನಿಮಾನ್ ಧೂಮತ್ವಾತ್. ಪರ್ವತ ಅಗ್ನಿ ಉಳ್ಳದ್ದಾಗಿದೆ. ಯಾಕೆ? ಧೂಮವತ್ವ, ಧೂಮ ಉಳ್ಳದ್ದಾಗಿರೋದರಿಂದ ಅಂತ ಒಂದು ಅನುಮಾನ. ಇದು ಯಾವುದಕ್ಕೆ? ಸಪಕ್ಷ ಏಕದೇಶ ವೃತ್ತಿ. ನೋಡಿ, ಏನು ಸಪಕ್ಷ ಅಂದ್ರೆ ಯಾವುದು? ಅಗ್ನಿಮಾನ್. ಯಾವ್ಯಾವ್ದೆಲ್ಲ ಅಗ್ನಿಮಾನ್ ಅಂತ ಆಗಿದೆಯೋ ಅದೆಲ್ಲ ಹಾಗೆಂತ. ಅಂದ್ರೆ ಎಲ್ಲೆಲ್ಲಿ ಅಗ್ನಿ ಇದೆಯೋ ಅಲ್ಲಿ ಇಲ್ಲ ಧೂಮ ಇದೆ ಅಂತ ಹೇಳಕ್ ಆಗ್ತದಾ? ಇಲ್ಲ ನೋಡಿ. ಕಾಯ್ದ ಕಬ್ಬಿಣದಲ್ಲಿ ಅಗ್ನಿ ಇದೆ ಆದ್ರೆ ಧೂಮ ಇಲ್ಲ. ಅದರಿಂದ ಏಕದೇಶ ವೃತ್ತಿತ್ತು, ಕೆಲವು ಕಡೆ ಇರುತ್ತದೆ ಅಷ್ಟೆ. ಅದರಿಂದ ಈ ರೀತಿಯಾಗಿ ವ್ಯಾಪ್ತಿ ವ್ಯತ್ಯಾಸ ಇರುವುದರಿಂದ ಸರ್ವ ಸಪಕ್ಷ ವೃತ್ತಿ ತದೇಕದೇಶ ವೃತ್ತಿ ಭೇದಾತ್ ಈ ಅನ್ವಯ ವ್ಯತಿರೇಕಿಗೆ ಎರಡು ವಿಧ ಇದೆ ಅಂತ ಹೇಳ್ತಾರೆ. ಇಷ್ಟು ವಿಚಾರ ಹೇಳಿ ಮುಂದಿನದ್ದು ಅನೂದಿತ ವ್ಯಾಪ್ತಿ ವಿಭಾಗ ವ್ಯುದಾಸಹ ಹಾಗೆಂತ. ಈಗ ಏನೇನು ಹೇಳಿದ್ರು ನೈಯಾಯಿಕರ ಮತ ಪ್ರಕಾರ ಇಷ್ಟು ತನಕ ಮಾಡಿದ್ದು ಅನುವಾದ. ಅವರ ಪಕ್ಷ ಏನು ಅಂತ ಅದರ ವಿವರಣೆಯನ್ನು ಕೊಟ್ಟರು. ಇನ್ನು ಮುಂದೆ ಅದು ಸರಿಯಲ್ಲ, ಆ ರೀತಿಯಾಗಿ ಅವರು ನೈಯಾಯಿಕರು ಮಾಡಿದ್ದು ಸರಿಯಲ್ಲ ಅಂತ ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದು ಏನಂಬ ಅದನ್ನ ಅಂತರ್ಗತ. ಶ್ರೀಕೃಷ್ಣ ಆತ್ಮ ಶ್ರೀ ಹರೇ.